ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಮಂದಿ ಅದಾರ. ಬಹಳ ಮಂದಿ ತಿಳ್ಕೊಂಡಿರಿ ಮೂರು ಮಂದಿ ಬ್ಯಾರೆ ಬೇರೆ ಅಂತ. ಮೂರು ಮಂದಿ ಬ್ಯಾರೆ ಬೇರೆ ಅಲ್ಲ, ಇವರು ಒಬ್ಬನೇ ಅದಾನ. ಒಬ್ಬನೇ ಮೂರು ಕೆಲಸ ಮಾಡ್ತಾನೆ. ಸೃಷ್ಟಿ ಕೆಲಸ ಮಾಡುವಾಗ ಅವ ಬ್ರಹ್ಮ ಅನಿಸಿಕೊಂಡು ಬಿಡ್ತಾನ. ಜೋಪಾನ ಮಾಡುವಂತಹ ಸಂದರ್ಭದಲ್ಲಿ ಅವ ವಿಷ್ಣು ಅನಿಸಿಕೊಳ್ತಾನ. ಮುಂದೆ ಯಾರಿಗೇನು ತೊಂದರೆ ಆಗಲಾರ್ದಂಗೆ, ಕೆಟ್ಟ ಗುಣಗಳು ಬೆಳಿಲಾರ್ದಂಗೆ ನೋಡ್ಕೊಳ್ಳವೇನದಲ್ಲ ರುದ್ರ, ಅವ ಆ ಕೆಲಸವನ್ನು ಮಾಡ್ತಾನೆ. ಒಬ್ಬನೇ ಮೂರು ಕೆಲಸ ಮಾಡ್ತಾನೆ. ಮೂರು ಕೆಲಸ ಮಾಡ್ತಾನೆ. ಹಾಗಾಗಿ ಅಲ್ಲಿ ಪೂಜಾರಿ ಕಸ ಹೊಡಿಯಕತ್ತಿದ ಅಂತೇಳಿ ತಿಳ್ಕೊ. ಸೇವಕಕ್ಕನ ದೇವ್ರ ಪೂಜೆ ಮಾಡಕತ್ತಿದ್ರ ಏನಕ್ಕನ ಪೂಜಾರಿ ಅಕ್ಕನ. ಪಾವತಿ ಬುಕ್ಕ ಬರೆಯಕತ್ತಿದ್ನಂತಂದ್ರೆ ಕಾರ್ಕುಣಕ್ಕನ. ಹೌದಲ್ಲ? ಪೂಜಾರಿ ಕೆಲಸ ಮಾಡಿದ್ರೆ ಸೇವಕಕ್ಕನ, ಬರೆಯಕತ್ತಿದ್ರೆ ಕಾರ್ಕೂನ್ ಅಕ್ಕನ, ಪೂಜೆ ಮಾಡಕತ್ತಿದ್ರೆ ಏನಕ್ಕನವ ಪೂಜಾರಿ ಅಕ್ಕನ. ಹೆಂಗೆ ಒಬ್ಬ ಪೂಜಾರಿ ಮೂರು ಕೆಲಸ ಮಾಡೋಕ್ಕೆ ಸಾಧ್ಯ ಐತೋ, ಇನ್ನೂ 100 ಕೆಲಸ ಮಾಡೋಕ್ಕೆ ಸಾಧ್ಯ ಐತೋ, ಹಾಗೆ ಒಬ್ಬನೇ ಒಬ್ಬ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಅವರು ಮೂರು ಮಂದಿ ಬೇರೆ ಬೇರೆ ಅಲ್ಲ, ಅವರು ಮೂರು ಮಂದಿ ಒಬ್ಬನೇ ಅಂತಕ್ಕಂಥದ್ದು. ಆ ಮೂರು ಏನು ಒಂದಾಗೈತಲ್ಲ, ಅದರ ಅರಿವನ್ನು ಮಾಡಿಕೋರಿ ಎನ್ನುವಂತಹ ಮಾತನ್ನು ಇಲ್ಲಿ ಇವತ್ತಿನ ದಿವಸ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು. ಪರಬೊಮ್ಮದರುವಿನಿಂದುರೆಜಾನ್ಮೆಯುಂಟೆ, ಅದಕ್ಕಿಂತ ಮಿಗಿಲಾದ ಜಾಣತನ ಐತೇನೋ ಅನ್ನುವಂತಹ ಪ್ರಶ್ನೆಯನ್ನು ಅವರು ಮಾಡ್ತಾರ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಈಗ ಬಹಳ ಮಂದಿ ದೇವರಿಲ್ಲ ಅನ್ನೋರದಾರ. ದೇವ್ರ ಬಗ್ಗೆ ತಿಳ್ಕೊರಿ ಅಂತ ಈ ನಿಜಗುಂಡ್ರ ಶಿವಗಳು ಹೇಳ್ತಾರೆ. ದೇವರೇ ಇಲ್ಲ ಅಂತಕ್ಕಂಥವ್ರು ಎಷ್ಟೋ ಮಂದಿ ಅದಾರ. ದೇವ್ರು ಅದಾನಂತ ಹೇಳೋರು ಅದಾರ ಭೂಮಿ ಮೇಲೆ, ದೇವ್ರು ಇಲ್ಲ ಅಂತ ಹೇಳೋರು ಅದಾರ. ಇಲ್ಲ ಅಂತ ಹೇಳೋರು ಎಷ್ಟು ಮಂದಿ ಅದಾರಪ್ಪ ಅಂದ್ರೆ 100ಕ್ಕೆ 5 ಮಂದಿ ಅದಾರ. ದೇವ್ರು ಅದಾನಂತ ಹೇಳೋರು ಎಷ್ಟು ಮಂದಿ ಅದಾರ? 95 ಮಂದಿ ಅದಾರ. ಇಷ್ಟು ವ್ಯತ್ಯಾಸ ಐತಿ. ಹಿಂದಿನಿಂದ ಇಂದಿನವರೆಗೂ ಕೂಡ ದೇವ್ರಿದ್ದಾನೆ ಅಂತ ಹೇಳೋರ ಸಂಖ್ಯೆ ಭಾಳ ಐತಿ. ಯಾವನೋ ಒಬ್ಬ ಒಟ್ಟ ದೇವ್ರು ನಂಬುತ್ತಿದ್ದಿಲ್ಲ ಅಂತ, ಒಟ್ಟ ದೇವರನ್ನು ನಂಬುತ್ತಿದ್ದಿಲ್ಲ. ತನ್ನ ಮಗನಿಗೆ ಹೆಸರು ಸಹಿತ ಅವ ಏನಿಟ್ಟ ಅಂತಂದ್ರೆ, ಈ ದೇವ್ರ ಬಗ್ಗೆ ನನ್ನ ಮಗ ಸಹಿತ ನಂಬಬಾರ್ದು ಅಂತೇಳಿ ತಿಳ್ಕೊಂಡು ದೇವರು. ಈಗ ನೀವೆಲ್ಲ ಹೆಸರಿಟ್ಟಿರ್ತಿರಲ್ಲ, ನಿನ್ನ ಹೆಸರು ಎಂತಮ್ಮ? ಹೇಳು. ರಂಗನಾಥ. ನಿನ್ನ ಹೆಸರು ಹೇಳು, ಏನಾಗಲ್ಲ. ಶಿವರಾಯ. ರಂಗನಾಥ್ ಅಂತ ಒಬ್ಬ ಅದಾನ, ಶಿವರಾಯ ಅಂತದ. ನೀ ಯಾರು? ಪ್ರವೀಣ ಅಂತ. ಇವೇನು ಹಿಂಗದವಲ್ರಿ, ಶಿವರಾಯ, ರಂಗನಾಥ, ಪ್ರವೀಣ, ಇವೇನು ಹೆಸರದವಲ್ಲ, ನಿಮ್ಮ ಹೆಣ್ಮಕ್ಳಿಗೂ ಬೇರೆ ಬೇರೆ ಇರ್ತಾವ. ಹಂಗೆ ಅವ ಹೆಸರಿಟ್ಟಿದ್ದಂತ ದೇವರಿಲ್ಲ ಅಂತ. ಮಗನ ಹೆಸರೇನು? ದೇವರಿಲ್ಲ. ಬೇಕಾದ್ರೆ ಪ ಅಂದ್ರೆ ಮುಂದೆ ನೀವು ಅದಕ್ಕೆ ದೇವರಿಲ್ಲ ಪ. ಮಗನ ಹೆಸರೇನು ಅಂದ್ರೆ ಅವನ ತಲೆಯಾಗ ಏನಂತಂದ್ರೆ, ನನ್ನ ಮಗನಿಗೆ ಇಲ್ಲ ಅಂತಲೇ ಹೆಸರಿಟ್ಟು ಬಿಡಬೇಕು, ಬೇಕಾದ್ದಾಗಲದು ಅಂತೇಳಿ ಹೆಸರಿಟ್ಟುಬಿಟ್ಟ. ಹೌದಲ್ಲ? ಎಲ್ಲರೂ ಹೇಳಿದರು ಇಂಥ ಹೆಸರು ಇಡಬಾರ್ದ್ರಿ, ಇಂಥವೆಲ್ಲ ಇಡ್ತಾರನ್ರಿ. ದೇವರಿಲ್ಲ ದೇವರಿಲ್ಲ ದೇವರಿಲ್ಲಪ್ಪ ದೇವರಿಲ್ಲಪ್ಪ ಅಂತ ಹೆಸರಿಡ್ತಾರನ್ರಿ. ಯಾವ್ದಾರು ಒಂದು ಚಲೋದು ಇಡ್ರಿ. ಇಲ್ಲ, ಅವ ಇಲ್ಲ ಅಂದ್ರೆ ಇಲ್ಲ ಇಲ್ಲ, ನಾ ಹಂಗೆ ಇಡವ ಅಂತೇಳಿ ಹಠಕ್ಕೆ ಬಿದ್ದು ತನ್ನ ಮಗ್ಗ ದೇವರಿಲ್ಲಪ್ಪ ಅಂತ ಹೆಸರಿಟ್ಟ. ಮುಂದೆ ಸಾಲಿಗೆ ಹಾಕಬೇಕಲ್ಲ, ಎಲ್ಲ ಹುಡುಗರನ್ನ ಸಾಲಿಗೆ ಹಾಕಬೇಕಲ್ಲ. ಸಾಲಿಗೆ ಹಾಕಿದಾಗ ಮಾಸ್ತರ್ ಎಲ್ಲ ಹುಡುಗರು ಹೆಸರು ಬರ್ಕೊಂಡು ಹಾಜರಿ ಓದ್ತಿರ್ತಾರಲ್ಲ. ರಂಗನಾಥ್ ಇದೀನಿ ಸರ್ ಅಂದ. ಹೌದಲ್ಲ? ಶಿವರಾಯ ಇದೀನಿ ಸರ್ ಅಂದ. ಹೌದಲ್ಲ? ಸುರೇಶ ಇದೀನಿ ಸರ್ ಅಂದ. ಮುಂದೆ ಇವನು ಪಾಳೆ ಬಂತು ನೋಡ್ರು. ದೇವ್ರಿಲ್ಲಪ್ಪ ಇದೀನಿ ಸರ್ ಅಂದವ. ಏನಂದವ? ಅದೀನಿ ಸರ್ ಅಂದವ. ಮಾಸ್ತರ್ ಏನನ್ನಕತ್ತಾರ? ಇಲ್ಲ ಅನ್ನಕತ್ತಾರ. ಅವ ಏನಂತಾನೆ ಇಟ್ಕೊಂಡವನ ಹೆಸರು ಅದೀನಿ ಸರ್ ಅಂತನವ. ಎಷ್ಟು ಮಜಾ ಅಲ್ಲ? ಯಾವುದನ್ನು ಇಲ್ಲ ಅಂತ ಹೇಳಕ್ಕೆ ಹೋಗ್ತೀವಲ್ಲ, ಆ ಇಲ್ಲ ಅಂತ ಹೇಳಕ್ಕೆ ಹೋಗುವಾಗ ಐತಿ ಅನ್ನೋದೇನು ಸೃಷ್ಟಿ ಆಕೈತಲ್ಲ, ಅದು ಪರಬ್ರಹ್ಮನ ಅರಿವು ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಬಿಟ್ಟರೆ ಬಹಳ ಚೆನ್ನಾಗಾಗುತ್ತೆ ಅಂತಕ್ಕಂಥದ್ದು. ಒಂದು ನಿಮ್ಮ ಗಮನದಾಗಿರಲಿ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಚಿತ್ರವನು ನವಿಲೋಳ್ ವಿಚಿತ್ರವನು ಗಗನದೋಳ್, ಪತ್ರ ಫಲಗಳಲ್ಲಿ ವಿವಿಧ ಬಣ್ಣ ರುಚಿಗಳನ್ನು ಚಿತ್ರಿಸಿದವರಾರು ಸರ್ವಜ್ಞ ಅಂತ. ಎಷ್ಟು ಮಜಾ ಇಲ್ಲ? ನವಿಲ್ ನೋಡಿರಿ, ನವಿಲ್. ಆ ನವಿಲಿನಲ್ಲಿ ವಿಚಿತ್ರ ವಿಚಿತ್ರ ಬಣ್ಣಗಳದಾವಲ್ಲ, ಆ ಬಣ್ಣ ಯಾರ ಇದ ಊರನ್ನವ್ರು ಮಾಡ್ಯಾರನ್ರಿ? ಯಾರು ಮಾಡ್ಯಾರ ಅವನ್ನ?
ಅವನೇ ಮಾಡಿರ್ಬೇಕಲ್ಲ. ಒಂದು ತತ್ತಿ ಒಳಗಿಂದ ಬರುವಂಥ ಹಕ್ಕಿ ಎಷ್ಟು ವಿಚಿತ್ರ ಬಣ್ಣಗಳನ್ನು ಹೊತ್ಕೊಂಡು ಬರ್ತೈತೆ ನೋಡ್ರಿ. ಅದನ್ನ ಯಾರು ಮಾಡ್ಯಾರ? ಆ ಆಕಾಶದೊಳಗೆ ನಾನಾ ಥರದ ಚಿತ್ರ ವಿಚಿತ್ರಗಳು ಕಾಣ್ತಾವಲ್ಲ, ಅದನ್ನ ಯಾರು ಮಾಡ್ಯಾರ? ಮೆಣಸಿನಕಾಯಿ ಒಂದ ಹೊಲದಾಗ ಬೆಳಿತೈತಿ, ಶೇಂಗಾ ಒಂದ ಹೊಲದಾಗ ಬೆಳಿತೈತಿ, ಉಳ್ಳಾಗಡ್ಡಿ ಒಂದ ಹೊಲದಾಗ ಬೆಳಿತೈತಿ. ಹೌದಾ? ಉಳ್ಳಾಗಡ್ಡಿ ರುಚಿ ಬೇರೆ ಐತಿಲ್ವ? ಹೌದಲ್ಲ? ಮೆಣಸಿನಕಾಯಿ ರುಚಿ ಬೇರೆ ಐತಿಲ್ಲ, ಶೇಂಗಾ ಬೇರೆ ಐತಲ್ಲ. ಅದ ಹೊಲದಾಗ ಕಬ್ಬು ಹಾಕಿದ್ರೆ ಆ ಕಬ್ಬಿನ ರುಚಿ ಹೆಂಗೈತಿ? ಒಂದು ಸಿಹಿ ಐತಿ, ಒಂದು ಖಾರ ಐತಿ, ಒಂದು ಉಳ್ಳಾಗಡ್ಡಿ ಗಾಸ್ಟ್ ಐತಿ, ಶೇಂಗಾದೊಳಗೆ ಎಣ್ಣೆ ಐತಿ. ಒಂದೇ ಭೂಮಿ ಒಳಗೆ ಎಲ್ಲದು ಖಾರ ಆಗಬಹುದಾಗಿತ್ತು, ಎಲ್ಲದು ಸಿಹಿ ಆಗಬಹುದಾಗಿತ್ತು, ಎಲ್ಲದು ಏನೇನೋ ಆಗಬಹುದಾಗಿತ್ತಲ್ಲ. ಆದರೆ ಯಾವ್ದು ಹಾಕ್ತೀರಿ ಅದೇ ಆಗ್ತೈತಲ್ಲ. ಆ ಕೆಲಸ ಯಾರು ಮಾಡ್ತಾರೆ? ಮೆಣಸಿನಕಾಯಿ ಒಳಗೆ ಖಾರ ತುಂಬಿದವ್ರು ಯಾರು? ನೀವು ಯಾರು ತುಂಬಿರಿ? ಹೊಲದಾಗ ಮೆಣಸಿನಕಾಯಿ ಬೆಳೆದವಲ್ಲ, ಹೌದಲ್ಲ? ತುಂಬಿರಿ. ಶೇಂಗಾದೊಳಗೆ ಎಣ್ಣೆ ಇಟ್ಟವ್ರು ಯಾರು? ನೀವ. ಕಬ್ಬಿನೊಳಗೆ ಬೆಲ್ಲ ಇಟ್ಟವ್ರು ಯಾರು? ನೀವ. ಸಕ್ಕರೆ ಇಟ್ಟವ್ರು ಯಾರು? ನೀವ. ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಶೇಂಗಾ ಕಿತ್ತು ಹರಿತಿರಲಿ, ಹಿಂಗೆ ಏನು ಹರಿತೀರಿ ನೀವು? ಕಾಯಿ ಹರಿತೀರಿ. ಕಾಯಿ ಹರಿದು ಒಣಗಿಸಿ ಎಲ್ಲ ಮಾಡಿ ಬೀಜಕ್ಕೆ ಇಡ್ತೀರಿ. ಬಿತ್ತಬೇಕಾದ್ರೆ ಹೆಂಗೆ ಬಿತ್ತೀರಪ್ಪ? ಶೇಂಗಾ ಬಿತ್ತಿರೋ ಕಾಳು ಬಿತ್ತಿರೋ? ಹೌದಲ್ಲ? ಏನು ತೆಗಿತೀರಲ್ಲಿ? ನನ್ನ ಕೂಡ ಮಾತಾಡ್ರಿ, ಏನು ತೊಂದರೆ ಇಲ್ಲ. ಏನು ತೆಗಿತೀರಿ? ಸಿಪ್ಪಿ ತೆಗಿತೀರಿ. ಸಿಪ್ಪಿ ತೆಗೆದು ನೀವು ಹೋಗಿ ಹೊಲದಾಗ ಬೀಜ ಬಿತ್ತಿರಲ್ಲ. ನೀವು ಬೀಜ ಬಿತ್ತಿರೇ ಹೊರತಾಗಿ ಸಿಪ್ಪಿ ಬಿತ್ತಿಲ್ಲ. ವಿಚಾರ ಮಾಡಿರಿ. ನೀವು ಬಿತ್ತಿದ್ದು ಬೀಜ ಆಗಿದ್ರೆ ನಿಮ್ಮ ಕೈಯಾಗ ಮತ್ತೆ ಬರೋದು ಯಾವ್ದು ಬರ್ತೈತಿ? ಸಿಪ್ಪಿ ಬರ್ತೈತಲ್ಲ. ನೀವು ಹಾಕಿದ ಬೀಜಕ್ಕೆ ಮತ್ತೆ ಸಿಪ್ಪಿ ಹಾಕಿ ಕೊಟ್ಟಾವ ಯಾರು? ಅವನ ಅಲ್ಲ? ಹಾಂ, ಇದನ್ನು ತಲೆಯಾಗಿ ಇಟ್ಕೋಬೇಕು. ಮತ್ತೆ ಸದಿ ಕೊಟ್ಟ, ಮತ್ತೆ ಸಿಪ್ಪಿ ಕೊಟ್ಟ, ಮತ್ತೆ ಹೆಂಗಿತ್ತ ಹಂಗೆ ಮಾಡಿ ಕೊಟ್ಟನಲ್ಲ. ಹತ್ತಿ ಬಿತ್ತಬೇಕಾದ್ರೆ ನೀವು ಹೆಂಗೆ ಮಾಡ್ತೀರಿ? ಹಳ್ಳಿ ತೊಕ್ಕೊಂತೀರಿ, ಬೀಜ ಬಿತ್ತುತ್ತೀರಿ, ಮತ್ತು ಹಳ್ಳಿ ಸಮೇತ ಕೊಡ್ತಕ್ಕಂಥವು ಯಾರು? ಅವನೇ ಇದ್ದಾನೆ. ಹಾಗಾಗಿ ಯಾರೂ ಕೂಡ ರಂಗನಾಥ ಸ್ವಾಮಿ ಅದಾನೋ ಇಲ್ಲೋ ಅಂತ ಪ್ರಶ್ನೆ ಮಾಡಿದ್ರೆ, ಅಷ್ಟರು ಅದಾನ ಅಂತ ಹೇಳಿದ್ರೆ ಮಾತ್ರ ಶಾನ್ಯರ ಹೊರತಾಗಿ ಅವ ಇಲ್ಲ ಅಂತ ಹೇಳಿದ್ರೆ ದಾಡ್ರಾಕಿರಿ ನೀವು. ಅವ ಇಲ್ಲ ಅಂತ ಹೇಳಬೇಡ್ರಿ ಅಂತ ಹೇಳ್ತಾರೆ ನಿಜಗುಣ ಶಿವೈಗಳು. ಯಾವುದು ಜಾಣತನ ಅಂತಂದ್ರೆ, ಆ ರಂಗನಾಥ ಸ್ವಾಮಿ ಹೆಂಗದಾನ, ಏನು ಮಾಡ್ತಾನ, ಎಲ್ಲದಾನ ಅಂತ ತಿಳ್ಕೊಳ್ಳುವಂಥ ಜ್ಞಾನ ಏನೈತಲ್ಲ, ತಿಳುವಳಿಕೆ ಏನೈತಲ್ಲ, ಅದು ಜಾಣತನ ಅಂತ ಹೇಳ್ತಕ್ಕಂಥದ್ದು ನಿಜಗುಣ ಶಿವಯೋಗಿಗಳ ಅಭಿಪ್ರಾಯ ಆಗೈತಿ. ಯಾವನೋ ಒಬ್ಬ ಒಂದು ತಾಸು ಭಾಷಣ ಮಾಡಿದ್ನಂತೆ. ಏನಂತ ಭಾಷಣ ಮಾಡಿದ? ದೇವರಿಲ್ಲ, ದೇವರಿಲ್ಲ, ದೇವರಿಲ್ಲ. ಇದು ಮೈಕ್ ಐತಿ, ದೇವರಿಲ್ಲ ಅಂದವ. ಹಾರ್ಮೋನಿಯಂ ಐತಿ, ದೇವರಿಲ್ಲ. ತಬಲಾ ಡಗ್ಗ ಐತಿ, ದೇವರಿಲ್ಲ. ತಬಲಾ ಡಗ್ಗ ಐತಿ ಅನ್ನೋದಕ್ಕೆ ಬಾರಿಸಿದ್ರೆ ಗೊತ್ತಾಕೈತಿ, ಹಾರ್ಮೋನಿಯಂ ಐತಿ ಅನ್ನೋದಕ್ಕೆ ನುಡಿಸಿದ್ರೆ ಗೊತ್ತಾಕೈತಿ. ಈ ಮೈಕ್ ಐತಲ್ಲ, ಹಿಂಗೆ ಸಪ್ಪಳ ಮಾಡಿದ್ರೆ ಇದು ಕೇಳ್ತೈತಿ, ದೇವರಿಲ್ಲ. ದೇವರಿದ್ರೆ ಹಿಂಗೆ ಕಾಣ್ತಿತ್ತು ಅಂತ ಭಾಷಣ ಮಾಡಿದ. ಒಂದು ತಾಸು ಗಂಟ್ಲೆ ಭಾಷಣ ದೇವರಿಲ್ಲ ಅಂತ ಮಾಡಿದ. ಕೊನೆ ಕಾಲಕ್ಕೆ ಅವ ಭಾಷಣ ಮುಗಿಸೋಕ್ಕಿಂತ ಮೊದಲು ಒಬ್ಬ ಹುಡುಗ ಎದ್ದು ನಿಂತು, ನಿಮಗೆ ಬುದ್ಧಿ ಇಲ್ರಿ ಅಂದ. ಒಬ್ಬ ಹುಡುಗ ಎದ್ದು ನಿಂತು ಏನಂದ? ಭಾಷಣ ಮಾಡೋರಿಗೆ ನಿಮಗೆ ಬುದ್ಧಿ ಇಲ್ಲ ಅಂದ. ಸಣ್ಣ ಹುಡುಗದು. ನಿನಗೆ ಬುದ್ಧಿ ಇಲ್ಲ ಅಂದ ಕೂಡಲೇ ಅವನಿಗೆ ಭಾಳ ಒಂಥರ ಅಸಹ್ಯ ಆಗೋದಲ್ಲ. ಈ ಸಭಾದಾಗ ಬುದ್ಧಿ ಇಲ್ಲ ಅಂತಂದ್ರೆ ಸ್ವಲ್ಪ ಅಸಹ್ಯ ಆದಂಗೆ ಆಯಿತು. ಯಾಕೋ ನನಗೆ ಯಾಕೆ ಬುದ್ಧಿ ಇಲ್ಲ ಅಂದವ. ಬುದ್ಧಿ ಎಲ್ಲೈತಿರಿ ನಿಮ್ಮದು ಅಂದವ. ಮೈಕ್ ಕಾಣಕತ್ತೈತಲ್ಲ, ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದವ. ಹಾರ್ಮೋನಿಯಂ ಕಾಣಕತ್ತೈತಲ್ಲ, ಹಂಗೆ ನಿಮ್ಮ ಬುದ್ಧಿನೂ ಕಾಣಿಸ್ರಿ ಅಂದ. ಅದು ಒಳಗೈತಿ ತಲೆಯಾಗ ಅಂದವ. ನಮಗೆ ಹೊರಗೆ ತೆಗೆದು ತೋರಿಸಿದ್ರೆ ಐತೆ ಅಂತ ನಂಬವ್ರು ನಾವು ಅಂದ ಹುಡುಗ. ಹೊರಗೆ ತೆಗೆದು ತೋರಿಸ್ಬೇಕು ನೀವು, ಅಂದ್ರೆ ನಂಬ್ತೀವಿ, ಇಲ್ಲ ಅಂದ್ರೆ ನಾವು ಇಲ್ಲ ಅಂತಲೇ ಹೇಳೋರು ಅಂತಂದ. ಹೊರಗೆ ತೆಗೆದು ತೋರ್ಸೋಕ್ಕಾಗಂಗಿಲ್ಲಪ್ಪ, ಅದು ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದು ಬುದ್ಧಿ ಅಂದ. ಆ ಹುಡುಗ ಹೇಳ್ತಾನೆ, ಹೆಂಗೆ ನಿನ್ನ ಬುದ್ಧಿಯನ್ನು ತಲೆಯಾಗಿಂದ ಹೊರಗೆ ತೆಗೆದು ತೋರ್ಸಕ್ಕೆ ಬರಂಗಿಲ್ಲಲ್ಲ, ಹಂಗೆ ನಮ್ಮ ರಂಗನಾಥ ಸ್ವಾಮಿನೂ ಕೂಡ ಹೊರಗೆ ತೆಗೆದು ತೋರ್ಸಕ್ಕೆ ಬರಂಗಿಲ್ಲ, ಅವ ಒಳಗೆ ಕೂತ್ಕೊಂಡು ಕೆಲಸ ಮಾಡ್ತಾನ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ಬುದ್ಧಿ ಹೆಂಗೆ ಮನುಷ್ಯನಿಗೆ ಕಾಣೋದಿಲ್ಲ, ಕೆಲಸಕ್ಕೆ ಉಪಯೋಗ ಆಗುತ್ತಲ್ಲ, ಹಂಗೆ ಆ ಬೊಮ್ಮನ, ಆ ಬ್ರಹ್ಮನ ಸೃಷ್ಟಿಯ ನಿಯಮಗಳು ಏನದಾವಲ್ಲ, ಅವು ಎಲ್ಲ ಅನುಭವಜನ್ಯನೇ ಹೊರತಾಗಿ ಅಧ್ಯಯನ ಜನ್ಯವಲ್ಲ.